ತೂಕ ಅಂತ ಅನ್ನೋದು ಕನ್ಸಿಡರಬಲ್ ಆಗಿ ಜಾಸ್ತಿ ಆಗಿರುತ್ತೆ ತಾಯಿನಲ್ಲಿ. ಆವಾಗ ಒಂದು ಸ್ವಲ್ಪ ಆತಂಕಗಳು ಶುರುವಾಗುತ್ತೆ. ಇದೇ ವೇಗದಲ್ಲಿ ಬೆಳೆದ್ರೆ ಮಗು, ಇನ್ನು 9 ತಿಂಗಳು ಮುಗಿಯೋದ್ರೊಳಗಡೆ ನನ್ನ ಕಥೆ ಏನಾಗಿರುತ್ತೆ ಅಂತಲ್ಲ. ಈ ಥರದ್ದು ಒಂದು ಹೊಸ ಹೊಸ ಆತಂಕಗಳು ಸೇರ್ಪಡೆ ಆಗ್ತಾ ಹೋಗುತ್ತೆ. ಆಮೇಲೆ ಮಗು ಚೆನ್ನಾಗಿ ಬೆಳೆದಾಗ ಮೂಮೆಂಟ್ ಕಡಿಮೆ ಆಗುತ್ತೆ. ಒಂದು ಮೂಮೆಂಟ್ ಕಡಿಮೆ ಆದಾಗ್ಲೂನು ತಾಯಿಗೆ ಆತಂಕ ಶುರು ಆಗೋಗ್ಬಿಡುತ್ತೆ. 9ನೇ ತಿಂಗಳಲ್ಲಂತೂನು ಇಷ್ಟು ಹೊತ್ತಿಂದ ಇಷ್ಟೊತ್ತವರೆಗೂ ಮೂಮೆಂಟ್ ಇಲ್ದಿದ್ರೆ ನೀವು ಹಾಸ್ಪಿಟ್ಲಿಗೆ ಬರಬೇಕು ಅಂತ ಡಾಕ್ಟರ್ ಹೇಳಿರ್ತಾರೆ. ಯಾಕೆ ಅಂತ ಹೇಳಿದ್ರೆ ಅಷ್ಟು ಇಂಪಾರ್ಟೆಂಟ್ ಅಬ್ಸರ್ವೇಷನ್ ಅದು. ಸೊ ಅದ್ರ ಬಗ್ಗೆನೇ ಗಮನ ಕೊಟ್ಟು 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 ಆತಂಕ ಜಾಸ್ತಿ ಆಗೋದಿದೆ. 9th ಮಂತಲ್ಲಿ ತಿರ್ಗಾ ಅದು ಆ ಗ್ರಾಫ್ ಅಂತ ತಗೊಂಡ್ರೆ ಅದೊಂದು ಸ್ವಲ್ಪ ಮೇಲಕ್ಕೆ ಹೋಗಿರುತ್ತೆ. ಆವಾಗ ಮತ್ತೆ ತಿರ್ಗಾ ಅದ್ರ ಬಗ್ಗೆ ಹೆಚ್ಚು ಧನಾತ್ಮಕವಾಗಿ ಪಾಸಿಟಿವ್ ಆಗಿ ಅವ್ರ ಹತ್ರ ಮಾತಾಡಿಕೊಂಡು ಆ ಮಗು ಆ ಒಂದು ಜಾಗದಲ್ಲೇ ತನ್ನನ್ನು ತಾನು ತುಂಬ ಚೆನ್ನಾಗಿ ಅಡ್ಜಸ್ಟ್ ಮಾಡ್ಕೊಳ್ಳುತ್ತೆ. ಈಗ ನಮಗೆ ಹಸಿವು ನಿದ್ದೆ ಇರೋ ಹಾಗೆ ಅದಕ್ಕೂ ಕೂಡ ನಿದ್ದೆ ಇರುತ್ತೆ, ಅದಕ್ಕೆ ಪ್ರಶಾಂತವಾಗಿರುತ್ತೆ. ಡಾಕ್ಟರ್ಸ್ ಹೇಳ್ಕೊಟ್ಟಿರ್ತಾರೆ ಅರ್ಧ ಲೋಟ ಕಾಫಿ ಕುಡೀರಿ, ಟಕ್ಕಂತ ಎಚ್ಚರ ಆಗುತ್ತೆ ಮಗುಗೆ ಅಂತ ಹೇಳಿ. ಸೊ ಈ ತರಹದ್ದು ಬರೀ ಒಂದು ಭರವಸೆಗಳನ್ನು ಕೊಡೋವಂಥದ್ದು. ಆಮೇಲೆ ಆ ಲೇಬರ್ ಬಗ್ಗೆ ಒಂದು ಭಯ ಶುರು ಆಗೋಗಿರುತ್ತೆ. ಒಂದು ನಿರ್ಧಾರಕ್ಕೆ ಬಂದುಬಿಟ್ಟಿರ್ತಾರೆ, ನಮ್ಮ ಕೈಲಿ ಆಗೋದೇ ಇಲ್ಲ, ನಾವು ಅಲ್ಲಿ ನೋಡಿದ್ದೀವಿ ಇಲ್ಲಿ ನೋಡಿದ್ದೀವಿ ಅಂತ. ಫುಲ್ ವಿಡಿಯೋ ನಡೆನುಡಿ ಯೂಟ್ಯೂಬ್ ಚಾನಲ್ನಲ್ಲಿ ನಿಮಗಾಗಿ.